ಬೇಂದ್ರೆಯವರ ಕವನ. ಮೂಡಲ ಮನೆಯ ಮುತ್ತಿನ ನೀರಿನ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ವೈದ. ಅಮ್ಮ ಬಂದು ಚಿತ್ರರಂಗಕ್ಕೆ 60 ವರ್ಷ ಆಯಿತು ಅಂತಾರೆ. ನಾನು 59 ವರ್ಷ ಆಯಿತು. ಚಿತ್ರರಂಗಕ್ಕೆ 6 ತಿಂಗಳ ಮುಂಚೆ ಬಂದವರು ಅವರು, ಪ್ರಪಂಚಕ್ಕೆ 4 ವರ್ಷ ಮುಂಚೆ ಬಂದವರು ಅವರು. ತಾಯಿ, ಆ ತಾಯಿ ಭಾವನೆ, ಆ ತಾಯಿ ಹೃದಯ ಜಾನಕಮ್ಮನ ಹತ್ರ ಹೇಗಿತ್ತು. ಹಾಡುಗಳು ಹಾಡಿದ್ರು ನನಗೆ. ನಾನು ಎಲ್ಲೇ ಹೋಗಲಿ ನಾನು ನೋಡಿದಾಗ ಎಲ್ರಿಗೂ ಗೊತ್ತು, ಕರ್ನಾಟಕಕ್ಕೂ ಗೊತ್ತು, ನಾ ಮೆಚ್ಚಿದ ಹುಡುಗ ಬಾಪ ಎಲ್ಲಿದೆಯೋ ಅನ್ನೋದು. ಅವರ ಹಾಡಿನ ಪ್ರೋಗ್ರಾಮಲ್ಲಿ ನಾ ಎಲ್ಲರೂ ಕೂತಿದ್ದಾಗ ಆಕಾಶ ದೀಪವು ನೀನು ಕಂದ ಬಾಪ ಅನ್ನೋದು. ಆ ಕಂದ, ಆ ಹುಡುಗ ಆಯಿತು ಅಂದಾಗ ಆ ಪ್ರೀತಿ, ವಿಶ್ವಾಸ ಅದೆಷ್ಟು ತುಂಬ್ತಾ ಇತ್ತು. ಕಳ್ಕೊಂಡಿದ್ದೀವಿ ಅನ್ನೋಕ್ಕಾಗಲ್ಲ. ಯಾಕಂದರೆ ಪ್ರತಿ ಕ್ಷಣ ಜ್ಞಾಪಕ ಬರ್ತಾ ಇರುತ್ತೆ. ಒಂದಂತೂ ನಿಜ, ನಾ ಏನೇ ಹೆಸರು ಮಾಡಿದ್ದು, ನನ್ನ ಸಿನಿಮಾಗಳಿಂದ ನನಗೆ ಆ ಹೆಸರು ಬಂದಿದೆ ನಿಜ. ನನಗೇನು ಟೈಟ್ಲ್ ಕೊಟ್ಟಿದ್ದಾರೋ ಜನ, ಆ ಟೈಟ್ಲಿಗೆ ಅಮ್ಮ ಬಾಲು ಇಬ್ಬರು ಕಾರಣರಾಗ್ತಾರೆ. ಅವ್ರ ಹಾಡಿಗೆ ನಾನು ಆಕ್ಟೇ ಮಾಡಬೇಕಾಗಿರಲಿಲ್ಲ. ಹಿಂದೆ ಹಾಡು ಬರ್ತಾಯಿದ್ರೆ ಮುಖದಲ್ಲಿ ತಾನಾಗಿ ಎಕ್ಸ್ಪ್ರೆಷನ್ ಇರೋದು, ಆ ಥರ ಹಾಡಿರೋರು ಅವರು. ಆ್ಯಕ್ಟಿಂಗು ನಮಗೆ ತುಂಬ ಈಸಿ ಮಾಡಿಕೊಟ್ಟು ಅಮ್ಮ ಬಾಲು ಇಬ್ಬರು. ಎಷ್ಟು ಯಾವ ಹಾಡು ದುಃಖದ, ಸಂತೋಷದ, ರೊಮ್ಯಾಂಟಿಕ್ಕ ಯಾವುದೇ ಆಗಲಿ ಅದಕ್ಕೆ ತಕ್ಕ ಹಾಗೆ ಹಾಡ್ತಾ ಇರೋರು. ಇವತ್ತು ಆ ಹಾಡುಗಳು ಕೇಳ್ತಾ ಇದ್ದಾಗ ಸತ್ಯವಾದನ್ನು ಮಾತು ಹೇಳ್ತೀನಿ. ನನ್ನ ಹಾಡು ನಾ ಕೇಳಿದಾಗ ನಾನು ಜ್ಞಾಪಕ ಬರಲ್ಲ, ನನಗೆ ಅಮ್ಮನ ಮುಖ ಜ್ಞಾಪಕ ಬರುತ್ತೆ, ಬಾಲು ಮುಖ ಜ್ಞಾಪಕ ಬರುತ್ತೆ. ಹಾಡುವಾಗ ಅವ್ರು ಹೇಗೆ ಆಡ್ತಿದ್ರು ಅದೇ ಜ್ಞಾಪಕ ಬರುತ್ತೆ. ಅಮ್ಮ ಮೈಸೂರಿಗೆ ಬಂದಿದ್ದಾರೆ, ನೋಡಬೇಕಾಗುತ್ತಲ್ಲ ಕಂದ ಅಂತ ನನಗೆ ಫೋನ್ ಮಾಡಿದಾಗ ಆದಷ್ಟು ಬೇಗ ಬರ್ತೀನಮ್ಮ ಅಂತ ಹೇಳಿದೆ. ಹುಡುಗರು ತಪ್ಪು ಮಾಡ್ತಾರೆ. ಅಮ್ಮ ಕೇಳಿದಾಗ ಬಂದ್ಬಿಡ್ಬೇಕಾಗಿತ್ತು, ಅಮ್ಮನ ನೋಡ್ಬೋದಾಗಿತ್ತು, ಮಾತಾಡ್ಬೋದಾಗಿತ್ತು. ಏನು ಪ್ರೀತಿ ಬರ್ತೀನಿ ಅಂತ ಇದೆ. ಆದರೆ ಇವತ್ತು ಹೀಗೆ ಬರಬೇಕಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಮ್ಮ ಎಲ್ಲೇ ಇರಲಿ, ಹೇಗೆ ಇರಲಿ, ಎಂದೆಂದಿಗೂ ನಮ್ಮ ನೆನಪಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿರ್ತಾರೆ. ಅಮ್ಮನ ಆತ್ಮಕ್ಕೆ ಶಾಂತಿ ಕೊಡ್ತೇನೆ. ಯಾಕೆಂದರೆ ಆ ಆತ್ಮ ಎಲ್ಲೇ ಇದ್ದರೂ ನಾವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಆಶೀರ್ವಾದ ಮಾಡೋಕ್ಕೆ ಅಮ್ಮ ನಿಮಗೆ ಶಾಂತಿ ಸಿಗಲಿ. ಭಾಳ ದೊಡ್ಡ ಶಕ್ತಿ, ಮಹಾನ್ ಶಕ್ತಿ. ಬರೀ ಗಾಯಕರಿಗಷ್ಟೇ ಅಲ್ಲ, ಅವರೆಷ್ಟೋ ಜನ ಮನುಷ್ಯರಿಗೆ ಅವರ ಹಾಡಿನ ಮೂಲಕ ಸಮಾಧಾನ ಕೊಟ್ಟಿದ್ದಾರೆ. ಅಂದರೆ ಅವ್ರ ಹಾಡಿನ ಜೊತೆ ಅವ್ರ ಹಾಡು ಕೇಳಿ ಎಷ್ಟೋ ಜನ ದುಃಖ ಮರ್ತಿದ್ದಾರೆ. ಈಗೊಬ್ಬರು ಯಾರೋ ಹೇಳ್ತಿದ್ರು, ನನಗೆ ಒಂಥರ ಮೈಂಡ್ ಸ್ಟ್ರೆಸ್ ಆಗಿತ್ತು ಮೇಡಮ್, ಇವ್ರ ಹಾಡುಗಳನ್ನ ಕೇಳಿದ ತಕ್ಷಣ ನನಗೆ ತಲೆನೋವು ಹೊಟ್ಟೋಯ್ತು, ಮೈಗ್ರೇನ್ ಹೊಟ್ಟೋಯ್ತು ಅಂತ. ಈ ಥರ ಮ್ಯೂಸಿಕ್ ತಮ್ಮ ಒಂದು ಹಾಡುಗಳಿಂದ ಮ್ಯೂಸಿಕ್ ಥೆರಪಿಯನ್ನು ಮಾಡಿದಂಥ ಮಹಾನ್ ಚೇತನ ಅಪರಂಜಿ ಚಿನ್ನ. ಅವರು ಆ ಥರ ಸೆಲೆಬ್ರಿಟೀಸ್ನಲ್ಲಿ ಈ ಥರ ವ್ಯಕ್ತಿತ್ವ ನಾವು ನೋಡಲಿಲ್ಲ. ಅವರು ನಾನು ತುಂಬ ಚಿಕ್ಕ ಹುಡುಗಿ ಇದ್ದಾಗಿನಿಂದನೇ ಕ್ಯಾಸೆಟ್ ಯುಗದಲ್ಲಿ ಬಂದಿದ್ದರಿಂದ ಎಷ್ಟೋ ಮಡ್ರಾಸಲ್ಲಿ ಸಂಗೀತ ಕಂಪ್ನಿ ಕ್ಯಾಸೆಟ್ಸ್ ಹಾಡ್ಲಿಕ್ಕೆ ಹೋದಾಗ ಜಾನಕಮ್ಮ ಅವರು ರೆಕಾರ್ಡಿಂಗ್ ಬರೋರು, ತುಂಬ ದೊಡ್ಡವರು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಭಕ್ತಿಗೀತೆ ಭಜನೆಯನ್ನು ಹಾಡ್ಲಿಕ್ಕೆ ಹೋದಾಗ ನಂದು ಒಂದು ಹಾಡಿತ್ತು. ಆವಾಗ ನಾನು 9th ಸ್ಟ್ಯಾಂಡರ್ಡ್ 9ನೇ ಕ್ಲಾಸಲ್ಲಿ ಓದ್ತಾಯಿದ್ದೆ. ಆವಾಗ ಧಾರವಾಡ ಹಿಂದೂಸ್ತಾನಿ ಸಂಗೀತ, ನನಗೆ ಹಿಂದೂಸ್ತಾನಿ ತುಂಬ ಇಷ್ಟ ಅಂತ ಎಷ್ಟು ನ್ಯಾಚುರಲ್ ಆಗಿ ಮಗು ಥರ ಮಾತಾಡಿ
ಅವ್ರ ಹತ್ರ ಬಂದರೆ ಅವ್ರ ಹತ್ರ ಹೋದರೆ ಅನ್ನಿಸ್ತಾನೆ ಇರಲಿಲ್ಲ, ಇವರು ಎಷ್ಟು ದೊಡ್ಡ ಸೆಲೆಬ್ರಿಟಿ, ಎಷ್ಟು ದೊಡ್ಡ ವ್ಯಕ್ತಿತ್ವ ಇವರು ಅಂತ. ತೀರಾ ನಮ್ಮ ಮನೇಲಿ ಯಾರು ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಆ ಥರ ಮಾತಾಡ್ಸಲ್ಲ, ಅಷ್ಟು ಫ್ರೆಂಡ್ಲಿಯಾಗಿ ಅಷ್ಟೊಂದು ಪ್ರೀತಿ ಅಂತಃಕರಣದಿಂದ ಮಾತಾಡ್ಸ್ತಾರೆ. ಈ ಥರ ಸೆಲೆಬ್ರಿಟೀಸ್ ನಾನು ಭಾಳ ಕಮ್ಮಿ ನೋಡೋದು. ನಮ್ಮ ಇದರಲ್ಲಂತೂ ಸಂಗೀತ ಫೀಲ್ಡ್ನಲ್ಲಂತೂ ಜಾನಕಮ್ಮ ಅವ್ರ ಥರ ನಾವು ಯಾರನ್ನೂ ನೋಡಲೇ ಇಲ್ಲ. ಭಾಳ ಹೋದ ವರ್ಷ. ಬಟ್ ನನಗೆ ಅವ್ರು ಮೈಸೂರಿನ ಬರೀ ದುರದೃಷ್ಟ ನಮ್ಮದು ಗೊತ್ತಾಗಲ್ಲ. ಮೈಸೂರಲ್ಲಿ ಅವ್ರು ಇದ್ದದ್ದು ಸುಮಾರು ಜನಕ್ಕೆ ಗೊತ್ತಿತ್ತಂತೆ, ಅದು ನನಗೆ ಅದು ಹೆಂಗೆ ಗೊತ್ತಿರಲಿಲ್ಲ, ಇಲ್ಲಾಂದ್ರೆ ನನಗೆ ಯಾವಾಗಲೂ ಬರ್ತಾಯಿದ್ದೆ ಇಲ್ಲಿ. ಬಟ್ ಗೊತ್ತಾದ್ಮೇಲೆ ಬರಬೇಕು, ಇವತ್ತೆಲ್ಲ ಸಂಡೇ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಈ ರೀತಿ ಬರೋಂಗಾಯಿತು ಅನ್ನೋದೇ ಒಂದು ವಿಪರ್ಯಾಸ. ಬಟ್ ಅವರು ಇಹಲೋಕದಲ್ಲಿ ಇಲ್ಲ, ಫಿಸಿಕಲಿ ಪ್ರೆಸೆಂಟ್ ಇಲ್ಲ. ನಾವು ಜಾನಕಮ್ಮ ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ನಮಸ್ಕಾರ ಮಾಡಿ ಅವ್ರ ಕಾಲು ಮುಟ್ಟಿ ಆಶೀರ್ವಾದ ತೊಗೋಬೇಕು ಅಂದರೆ ಅವರಿಲ್ಲ. ಆದರೆ ಅವರು ಮಾಡಿದಂತಹ ಕೆಲಸ ಅವರ ನಮ್ಮ ಕರ್ನಾಟಕಕ್ಕೆ ಎಸ್ಪೆಷಲಿ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಸಿನಿಮಾ ಇಂಡಸ್ಟ್ರಿ. ಬರೀ ಸಿನಿಮಾ ಇಂಡಸ್ಟ್ರಿ ಎಲ್ಲ ಒಬ್ಬ ಮನುಷ್ಯತ್ವದ ಮಾನವತೆ ಒಂದು ಕುಲಕೋಟಿಗೆ ಅವ್ರು ನೀಡಿದಂಥ ಸಂದೇಶ ಏನಿದೆಯಲ್ಲ, ಅದು ನಮ್ಮನ್ನೆಲ್ಲ ನಿತ್ಯ ನಿರಂತರವಾಗಿ ಕಾಪಾಡುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಭಗವಂತನೇ ಅವ್ರ ಹಾಡುಗಳು ಕೇಳಿ ದೇವರ ಸಾಕ್ಷಾತ್ಕಾರ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲ ಸಿಂಗರ್ಸು, ನಮಗಿನ್ನ ಚಿಕ್ಕವ್ರು ಏನಿದಾರಲ್ಲ, ತುಂಬ ಫೇಮಸ್ ಆಗಿರೋ ಸಿಂಗರ್ಸ್ ಇರ್ಬೋದು, ಅಥವಾ ಇವತ್ತು ಕಲಿಬೇಕು ಅಂತಕ್ಕಂಥ ಗಾಯಕಿಯರು ಇರ್ಬೋದು. ಫಸ್ಟ್ ಜಾನಕಮ್ಮ ಅವರ ಹಾಡನ್ನು ಕೇಳಿ ನೀವೆಲ್ಲ ತುಂಬ ಬ್ರಿಲಿಯಂಟು, ಏಕಪಾಟಿ, ಒಂದು ಸತಿ ಹೇಳಿದಾಗ ಹಾಡು ಬಂದುಬಿಡುತ್ತೆ. ಬಟ್ ಆ ಹಾಡಿನಲ್ಲಿರೋ ಒಂದು ಜೀವ ಏನಿದೆಯಲ್ಲ, ಆ ಜೀವಾಳ ತಿಳ್ಕೊಂಡು ಒಂದು ಸರ್ತಿ ಇವ್ರನ್ನ ಸ್ಮರಿಸ್ಬಿಟ್ಟು ನೀವು ಆ ಹಾಡು ಹೇಳಲಿಕ್ಕೆ ನಿಂತ್ಕೊಳ್ಳಿ, ಆಕೆ ನಿಮ್ಮಲ್ಲಿ ಬರ್ತಾರೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಅಂಥ ದೊಡ್ಡ ಶಕ್ತಿ ಅವರು, ಬಹಳ ದೊಡ್ಡ ಶಕ್ತಿ ನಮ್ಮ ಹೊಂದಿಗೆ ಇಲ್ಲ. ಬಟ್ ಅವರ ಹಾಡಿನ ಮೂಲಕ ನಮ್ಮ ಅದು ಜನ್ಮಾಂತರದ ಪುಣ್ಯ. ನಾವು ನಮ್ಮ ಜೀವಮಾನದಲ್ಲಿ ಅವ್ರನ್ನ ನೋಡಿದ್ವಿ, ಅವ್ರ ಹಾಡುಗಳನ್ನ ಕೇಳಿದ್ವಿ, ಕಲಿಯೋ ಅವಕಾಶ ಆಯಿತು, ಮಾತಾಡಿದ್ವಿ. ನನ್ನನ್ನು ಒಂದು ಸತಿ ಸಂಗೀತ ಗಂಗಾ ಫಂಕ್ಷನಲ್ಲಿದ್ದಾಗ ಕಟ್ಟಿ ಅಂತ ಗಟ್ಟಿಯಾಗಿ ತಪ್ಪಿಕೊಂಡ್ರು. ನನಗೆ ಇದು ಬ್ಯಾಗ್, ದೊಡ್ಡ ಬ್ಯಾಗ್, ಯಾವಾಗಲೂ ಬ್ಯಾಗ್ ಬಿಡ್ತಿರ್ಲಿಲ್ಲ, ಆ ಬ್ಯಾಗು ಇಟ್ಟುಬಿಡಿ ಕೆಳಗೆ ಅಂದರು. ಬ್ಯಾಗ್ ಇಟ್ಬಿಟ್ಟು ಅದು ನನಗೆಲ್ಲ ನೆನಪಾಗತ್ತೆ ಪಾಪ. ಕೆಲವರು ಒಬ್ಬರೊಬ್ಬರೇ, ಲತಾ ಮಂಗೇಶ್ಕರ್ ಒಬ್ಬರೇ, ಪಂಡಿತ್ ಭೀಮಸೇನ್ ಜೋಶಿ ಒಬ್ಬರೇ, ಎಸ್ ಜಾನಕಿಯವರೊಬ್ಬರೇ, SPB ಒಬ್ಬರೇ. ನಾವು ಎಷ್ಟೇ ಅವ್ರನ್ನ ಫಾಲೋ ಮಾಡಿ ಅವ್ರ ಥರ ಹಾಡ್ತೀವಿ, ಹಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರು, ಪರ್ಸ್ನಾಲಿಟಿ, ವ್ಯಕ್ತಿತ್ವ ಅವರೊಬ್ಬರು. ನೋಡಿ, ಮೈಸೂರಿನವ್ರು ಎಷ್ಟು ಪುಣ್ಯವಂತರು. ಆ್ಯಕ್ಚುಲಿ ನಮ್ಮ ದುರದೃಷ್ಟ ನಮ್ಗೆ ಗೊತ್ತೇ ಆಗಲಿಲ್ಲ ನನಗೆ ಅದು ನಿಜವಾಗ್ಲೂ. ನೋಡಿ, ಅಂದರೆ ಮೈಸೂರು ಸಾಂಸ್ಕೃತಿಕ ರಾಜಧಾನಿ, ಈಗಿನ್ನೂ ಮೈಸೂರಿಗೆ ಇನ್ನೂ ಹೆಚ್ಚಿನ ಮಹತ್ವ ಬಂದ್ಬಿಡ್ತು. ಕೋಗಿಲೆ ಇಲ್ಲಿ ನಾನು ಇಲ್ಲೇ ಇರ್ತೀನಿ ಶಾಶ್ವತವಾಗಿ ಅಂತ ಚೂಸ್ ಮಾಡಿದ್ರಲ್ಲ, ಆರಿಸ್ಕೊಂಡ್ರಲ್ಲ, ಅದು ಭಗವಂತನ ನಿರ್ಧಾರ. ಅಲ್ಲಿಂದ ವೆರಿ ವೆರಿ ಸಿಂಪಲ್, ಗ್ರೇಟ್ ಸೋಲ್, ಗ್ರೇಟ್ ಹ್ಯೂಮನ್ ಬೀಯಿಂಗ್, ದ ಗ್ರೇಟೆಸ್ಟ್ ಲೆಜೆಂಡ್ರಿ ಸಿಂಗರ್. ತುಂಬ ಅದಕ್ಕೆ ಬಾನಲ್ಲೂ ನೀನೇ ಅದು ಹಾಡು ಅವರಿಗೆ ತುಂಬ. ಬಾನಲ್ಲೂ ನೀನೇ, ಭುವಿಯಲ್ಲೂ ನೀನೇ, ಬಾನಲ್ಲೂ ನೀನೇ, ಭುವಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ, ಬಾನಲ್ಲೂ ನೀನೇ, ಭುವಿಯಲ್ಲೂ ನೀನೇ. ನನಗೆ ಇದನ್ನು ಹಾಡ್ತಾ ಇದ್ರೆ ಈಗಲೂ ಮೈ ರೋಮಾಂಚನ ಆಗುತ್ತೆ. ಇದು ನಮಗೆ ಬೇಂದ್ರೆಯವರ ಕವನ. ಮೂಡಲ ಮನೆಯ ಮುತ್ತಿನ ನೀರಿನ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು, ಬಾಗಿಲ ತೆರೆದು ಬೆಳಕು ಹರಿದು, ಜಗವೆಲ್ಲ ತ್ವಯ್ದ, ದೇವನು ಜಗವೆಲ್ಲ ತ್ವಯ್ದ. ಗಾಯಕರಾಗಿದ್ದೆ, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೇನೆ. ಜಾನಕಮ್ಮ ಅವ್ರ ಹಾಡುಗಳನ್ನು ಕೇಳಿ, ಅವರ ಹಾಡುಗಳನ್ನು ಕಲಿತ್ಕೊಂಡು, ಆ ಹಾಡುಗಳಲ್ಲಿ ಯಾವ್ಯಾವ ಥರ ವಿಭಿನ್ನತೆ ಇದೆ, ಈ ಹಾಡನ್ನು ಹೇಗೆ ಹಾಡಿದ್ದಾರೆ, ಈ ಹಾಡನ್ನು ಹೇಗೆ ಹಾಡಿದ್ದಾರೆ, ಯಾವ ಥರ ಡಿಫ್ರೆಂಟಾಗಿ ಹಾಡಿದ್ದಾರೆ,
ಇದನ್ನು ನಾವು ಹಾಡಿದರೆ ಹೇಗೆ ಹಾಡ್ತಾ ಇದ್ವಿ, ಇದನ್ನು ಕಲ್ತ್ಕೊಂಡೇ ನಾವು ಸಿಂಗರ್ ಆಗಿದ್ದು. ಏಕೆಂದರೆ ಸಿಂಗರ್ ಆಗಬೇಕು ಅನ್ನೋಂಥದ್ದು ಯಾವ ಕನಸುಗಳು ನನಗಿರಲಿಲ್ಲ. ಆದರೆ ಜಾನಕಮ್ಮ ಅವರ ಹಾಡುಗಳು, SPB ಅವ್ರು ಇರ್ಬೋದು, P. ಸುಶೀಲಾ ಅವ್ರು ಇರ್ಬೋದು, ಇವ್ರ ಹಾಡುಗಳನ್ನ ಕೇಳ್ಕೊಂಡೇ ನಾವು ಬೆಳೆದಿದ್ದು, ಹಾಡನ್ನು ಕಲ್ತಿದ್ದು, ಹಾಡಬೇಕು ಅಥವಾ ಗಾಯಕಿ ಆಗಬೇಕು ಅಂತ ಕನಸು ಕಂಡಿದ್ದು. ಸೊ ಇವತ್ತು ಅವರಿಲ್ಲ, ಬಟ್ ಅವ್ರ ಹಾಡುಗಳ ಮುಖಾಂತರ ಡೆಫಿನೆಟ್ಲಿ ನಮ್ಮ ಜೊತೆಗೆ ಇರ್ತಾರೆ. ಯಾಕೆಂದರೆ ಯಾವುದೇ ಕಾರ್ಯಕ್ರಮ ಆಗಲಿ ಅವರ ಒಂದು ಹಾಡೂ ಇಲ್ಲದೇ ನಾವು ಕಾರ್ಯಕ್ರಮ ಮಾಡೋದೇ ಇಲ್ಲ. ಅವ್ರ ಹಾಡುಗಳನ್ನ ಹಾಡ್ತೀವಿ. ಆ್ಯಂಡ್ ನನಗನ್ಸೋದು ಬದುಕು ನಮ್ಮ ಸಾಧನೆ ಅಥವಾ ನಾವು ಏನು ಮಾಡಿದ್ದೀವಿ ಅನ್ನೋದಕ್ಕಿಂತ ಕೊನೆಗೆ ನಮ್ಮ ಸಾಧನೆ ಏನು ಅನ್ನೋದು ಗೊತ್ತಾಗೋದು. ಎಷ್ಟೇ ಪ್ರಶಸ್ತಿಗಳು ಬರ್ಬೋದು, ಏನೇ ಬರ್ಬೋದು, ಎಷ್ಟೇ ಹಾಡುಗಳನ್ನ ಹಾಡ್ಬೋದು, ಬಟ್ ಒಬ್ಬ ವ್ಯಕ್ತಿಯಾಗಿ ಪ್ರೀತಿ ಕೊಡೋದಿದೆಯಲ್ಲ, ಎಲ್ಲರಿಗೂ ಒಂದೇ ಥರದಲ್ಲಿ, ಯಾರನ್ನೂ ಭೇದ ಭಾವ ಮಾಡದೆ ಎಲ್ಲರನ್ನೂ ಒಂದೇ ಥರದಲ್ಲಿ ತಾಯಿ ಹೃದಯದಿಂದ ಪ್ರೀತಿ ಕೊಡ್ತಾಯಿದ್ರು. ನಾವು ಯಾವಾಗ ಅವ್ರನ್ನ ಹೋಗಿ ಮೀಟ್ ಮಾಡಿದ್ರು ಅಪ್ಕೊಳ್ತಾಯಿದ್ರು. ಆ ಅಪ್ಪುಗೇನ ಖಂಡಿತ ನಾವು ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಎಲ್ಲ ಸಿಂಗರ್ಸೂ ಆ ಪ್ರೀತಿನ ಮಿಸ್ ಮಾಡ್ಕೋತಾರೆ, ಆಶೀರ್ವಾದನ ಮಿಸ್ ಮಾಡ್ಕೊತಾರೆ. ಅವ್ರು ಪ್ರತಿ ಸರಿ ಸಿಗಬೇಕಾದ್ರೂ ಒಂದೊಂದು ಹೊಸ ವಿಷಯಗಳನ್ನ ಕಲಿತಾ ಇರ್ತಾಯಿದ್ವಿ. ರೆಕಾರ್ಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ರೆಕಾರ್ಡಿಂಗ್ ಹೇಗಾಯಿತು, ಈ ರೆಕಾರ್ಡಿಂಗ್ ಹೇಗೆ ಮಾಡಿದ್ರಿ, ಲೈವ್ ಸಿಂಗಿಂಗ್ ಯಾವ ಥರ ಇರ್ತಾಯಿತ್ತು, ಈ ಎಲ್ಲ ಕ್ಯೂರಿಯಾಸಿಟಿ ನಮ್ಗೆ ತುಂಬ ಇರ್ತಾಯಿತ್ತು. ನಮ್ಮೆಲ್ಲ ಕ್ವಶನ್ಗಳಿಗೆ ಯಾವತ್ತೂ ಬೇಜಾರು ಮಾಡ್ಕೊಳ್ಳದೆ ಮುಗ್ಧವಾಗಿ ಒಂದು ಮಗು ಥರ ಅವ್ರು ನಮ್ಮನ್ನ ಟ್ರೀಟ್ ಮಾಡ್ತಾಯಿದ್ರು. ಮಗು ಥರನೇ ಅವರಿದ್ದರು. ಆ ಮುಗ್ಧತೆನ ಯಾವತ್ತೂ ಕಳ್ಕೊಳ್ಳಿಲ್ಲ ಅವರು. ಅಮ್ಮನ ನಾವು ಯಾರೂ ಮರೆಯೋಕ್ಕಾಗಲ್ಲ. ಅವ್ರ ಹಾಡುಗಳ ಮುಖಾಂತರ ಯಾವಾಗಲೂ ಇರ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಂತೂ ಗಾಯಕಿಯರು ಅಥವಾ ಗಾಯಕರು ಡೆಫಿನೆಟ್ಲಿ ಅವ್ರನ್ನ ಮರೆಯೋಕ್ಕಾಗಲ್ಲ. ಅವರ ಹಾಡುಗಳನ್ನು ಹಾಡ್ತಾನೇ ಇರ್ತೀವಿ. ಹಾಡುಗಳ ಮುಖಾಂತರ ಜೀವಂತವಾಗಿರ್ತಾರೆ, ನಮ್ಮ ಜೊತೆಯಲ್ಲಿ ಇರ್ತಾರೆ. ಆ್ಯಂಡ್ ಲಾಸ್ಟ್ ಅವ್ರನ್ನ ಮೀಟ್ ಮಾಡಿದಾಗಲೂ ಸಹ ಅವರು ನನಗೆ ಅದನ್ನೇ ಹೇಳಿದ್ದು, ನೋಡಮ್ಮ ನಾವು ಏನು ಸಾಧನೆ ಮಾಡಿದ್ದೀವಿ, ಎಷ್ಟು ಹಾಡಿದ್ದೀವಿ ಅನ್ನೋದು ಮುಖ್ಯ ಆಗಲ್ಲ, ನಾವು ಹೆಂಗೆ ಬದುಕಿದ್ದೀವಿ, ನಾವು ಎಷ್ಟು ಜನರು ಪ್ರೀತಿ ಗಳಿಸಿದ್ದೀವಿ ಅನ್ನೋದು ಭಾಳ ಮುಖ್ಯ. ನನ್ನ ಕನ್ನಡದವರು, ಕನ್ನಡಿಗರು ಭಾಳ ಪ್ರೀತಿ ಕೊಟ್ಟಿದ್ದಾರೆ. ನನಗೆ ಮೈಸೂರಲ್ಲಿ ಇರೋಕ್ಕೆ ಇಷ್ಟ, ಬಿಟ್ಟರೆ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಲ್ಲಿ ತಿಂಗಳುಗಟ್ಟಲೆ ಇರ್ತಾಯಿದ್ರು. ಅವ್ರು ಇದ್ದಾಗೆಲ್ಲ ಹೇಮಪ್ರಸಾದ್ ಅವ್ರ ಮನೆಗೆ ಬಂದಾಗೆಲ್ಲ ಹೇಮಕ್ಕ ಅತ್ರಿ ಅವರ ಸಿಸ್ಟರು ಅವ್ರು ನನ್ನ ಕಾಲ್ ಮಾಡೋರು, ಅಮ್ಮ ಬಂದಿದ್ದಾರೆ ಬರ್ತೀಯಾ ಅಂತ. ಅವ್ರು ಅಷ್ಟು ಹೇಳಿದ್ರೆ ಸಾಕು ಓಡೋಗ್ತಾಯಿದ್ವಿ. ನಾವು ಹೋಗಿ ಮಾತಾಡ್ತಾಯಿದ್ವಿ. ಅವ್ರ ಜೊತೆಯಲ್ಲಿ ತಿಂಡಿ ತಿಂದಿದ್ದು, ಆಮೇಲೆ ಡೆಂಟಲ್ ಬಗ್ಗೆ ನನ್ನ ಹತ್ರ, ನೀವು ಡೆಂಟಿಸ್ಟ್ ಅಲ್ವಾ, ಇದ್ರ ಬಗ್ಗೆ ಹೇಳು, ಇದಂದರೆ ಏನು, ಹಿಂಗಾದರೆ ಏನಾಗುತ್ತೆ ಅಂದರೆ ಒಂದು ಮಗುನೇ ಅವರು. ಆ ಮುಗ್ಧತೆನ ಅವ್ರು ಕಳ್ಕೊಳ್ಳೇ ಇಲ್ಲ. ಇವತ್ತು ನಮ್ಮೆಲ್ಲರನ್ನ ಬಿಟ್ಟು ಹೋಗಿದ್ದಾರೆ, ಬಟ್ ಡೆಫಿನೆಟ್ಲಿ ಶಿ ವಿಲ್ ಬಿ ಇನ್ ಅವರ್ ಹಾರ್ಟ್ಸ್ ಅಷ್ಟೇ. ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಅವ್ರು ಮುಟ್ಟಿರೋ ಅಂಥದ್ದು ಇರ್ಬೋದು, ಕನ್ನಡಿಗರ ಮನಸ್ಸನ್ನು ಗೆದ್ದಿರೋ ಅಂಥದ್ದು ಇರ್ಬೋದು. ಕೊನೆಯಲ್ಲಿ ಇಲ್ಲೇ ಮೈಸೂರಿನಲ್ಲಿ ಇದ್ದಾರಲ್ವ, ನಮ್ಮೆಲ್ಲರನ್ನ ಆಶೀರ್ವಾದ ಮಾಡೋದಕ್ಕೆ ಮೈಸೂರಿಗೆ ಅವ್ರು ಬಂದಿದ್ದಾರೆ ಅಂದರೆ ಅದಕ್ಕಿಂತ ಇನ್ನೇನು ಪುಣ್ಯ ಇದೆ ನಮ್ಮದು. ಖಂಡಿತ ನಾವೆಲ್ಲರೂ ಪುಣ್ಯವಂತರು. ಅಮ್ಮನ ನಮ್ಮ ಮೈಸೂರಿನಲ್ಲಿ ನಾವು ಪ್ರತಿ ದಿನವೂ ನೋಡ್ಬೋದು, ಪ್ರತಿ ಅವ್ರ ಹತ್ರ ಹೋಗಿ ನಮ್ಮ ಆಶೀರ್ವಾದ ಪಡ್ಕೋಬೋದು. ಯಾವಾಗಲೂ ಜೀವಂತವಾಗಿರ್ತಾರೆ. ಅಮ್ಮ ಸಾಯಲ್ಲ, ಕಲಾವಿದ್ರಿಗೆ ಸಾವಿಲ್ಲ. ಸೊ ಲವ್ ಯು ಅಮ್ಮ.